ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿದಿನ ಎದ್ದು ನೀರು ಕುಡಿಯೋ ಥರ ಇವತ್ತು ನೀರು ಕುಡಿಯೋಕ್ಕೆ ಅಂತ ಹೋದರೆ ನೀರೆಲ್ಲ ಖಾಲಿಯಾಗಿತ್ತು. ಅದಕ್ಕೆ ಅರ್ಜೆಂಟಲ್ಲಿ ಹೋಗಿ ನೀರು ತಗೊಂಡು ಹೊರಟಿದ್ದೀನಿ. ಸೊ ಫ್ರೆಂಡ್ಸ್, ಈಗ ರೆಡಿಯಾಗಿ ಡ್ಯೂಟಿಗೆ ಹೊರಟಿದ್ದೀನಿ. ಡ್ಯೂಟಿಗೆ ಹೋಗಿ ಫ್ರೀ ಆದ ತಕ್ಷಣ ವೀಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ. ಎಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹ್ಞೂ ಅಂತೀಯ, ಹ್ಞೂ ಅಂತೀಯ. ಏನು ರಿಯಾಕ್ಷನ್ ಇಲ್ಲ? ಬಂದ ಚೆನ್ನಾಗಿ ಏನಾದ್ರು ರಿಯಾಕ್ಷನ್ ಕೊಡಿ. ತಿಂದ ಚೆನ್ನಾಗಿ ಇನ್ನೇನು ಹಾಕ್ಲಿ ನಾನು ಲಾಗಲ್ಲಿ? ಬೆಳಗ್ಗೆನೂ ತಗೊಂಡಲ್ಲ ಅದಕ್ಕೂ ಇವಳೆ ಮಾಲ್ತಿ ಅಂತ ಅಲ್ಲ ಮಧು ಬಾಲ ಸರು ಮಧುಬಾಲ ಸರ್ ಇವರೇ ಮಧುಬಾಲ ಅಂತ ಇದ್ ಮಾಡ್ತವ್ರೆ, ಪರಿಚಯ ಮಾಡ್ಕೊಡ್ತಾರ ಅವ್ರ ಅಮ್ಮಂಗೆ. ಹೌದಾ? ಓ ಬಾಲ ಅಂತ. ಅವ್ರಿಗೆ ಹೆಂಗ್ ಗೊತ್ತಿತ್ತು ನೀನ್ ಮಧುಬಾಲ ಅಂತ? ಹೋಗ್ಬೇಕಾ ಮಕ್ಕ ತೋರ್ಸೋ ನಿನ್ ಮುಸುಡಿ ಯಾರು ನೋಡು. ಅವ್ರ ಗಂಡ ಬೈತಾರೆ. ಹೌದಾ? ಹೌದು. ನಿನ್ ಗಂಡ ಬೈಯಲ್ವಾ? ಇದ್ರ ತನ ಬೈಯಕ್ಕೆ ಮಕ್ಳು ಬೈಯಲ್ವಾ? ಸಾಯಿಸ್ಬಿಟ್ಟವಳೆ. ಮಕ್ಳು ಬೈಯಲ್ವಾ? ಸಾಯಿಸ್ಬಿಟ್ಟವಳೆ. ಯಾರು ಇಲ್ಲ? ನಿಜ? ಮತ್ ನಮ್ಮ ಮನೆ ನೋಡಿಲ್ಲ ಯಾವ್ದು ಚಿಕ್ಕ ಹುಡುಗ ಓಡಾಡ್ತಿತ್ತಲ್ಲ, ಅನಾಥ ಮಗುವ ಅಷ್ಟೇಯಾ? ಅಷ್ಟೇ. ನಿಜ ಅಷ್ಟೇ. ಸ್ಟಾಪ್ ಮಾಡ್ಲಾ? ಸೊ ಗೈಸ್, ಈಗ ಇನ್ನೇನೋ ನಮ್ಮ ಡ್ಯೂಟಿ ಮುಗಿಯುವ ಸಮಯ. ಹೋಗೋ ಟೈಮಲ್ಲಿ ಹಿಂಗೆಲ್ಲ ಆಡ್ತಾವ್ರು ನೋಡಿ, ಹೆಂಗ್ ಆಡ್ತಾ ಇದ್ರು ಇವಳು ಮಕ ಮುಚ್ಕೊಂಡವಳ. ಇವ್ರು ನೋಡಿ ಉಲ್ಲಾಸ, ಹೋಗ್ಬೇಕಂತೆ ಪಾಪ. ಬಾಯ್ ಬಾಯ್. ಏನಂದ್ರೆ ತಲೆಯಲ್ಲೇ ಹೊಡೆದು ಕೊಲೆ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ನೀವೆಲ್ಲ A6 A5 ಎಲ್ಲ ನಿಂತಿದ್ರಲ್ಲ, ನಾವು ಆಯ್ತು. ಹಾಂ, ಆಮೇಲೆ ಅದು ಮಕ್ಕ ಮಸ್ಕಿ ನಿನ್ನ ಇದನ್ನ ಎಲ್ಲರಿಗೂ ಇದು ಕೊಡ್ತೀನಿ, ಪ್ರತಿಭೆನ. ಓಕೆ, ಎಲ್ಲರಿಗೂ ಸಾಕಾಯ್ತು. ಬಾಯ್ ಬಾಯ್. ನಾವಿನ್ನ ಮನೆಗೆ ಹೊರಡುವ ಸಮಯ. ಬಾಯ್ ಬಾಯ್. ಬಾಯ್ ಮಾಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀನು ಬಾಯ್ ಮಾಡು. ಬಾಯ್. ಓಕೆ, ಬಾಯ್ ಬಾಯ್. ಫ್ರೆಂಡ್ಸ್, ನಾವು ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ರಾತ್ರಿ ಒಂದು ಮಾಲಿವುಡ್ ಅಂದ್ಬಿಟ್ಟು ಫಿಲಮ್ ನೋಡಿದೆ, ತೆಲುಗು ವರ್ಷನಲ್ಲಿ, ಮಲಯಾಳಂ ಫಿಲಮು. ತುಂಬ ಚೆನ್ನಾಗಿದೆ. ಒಬ್ಬ ಡೈರೆಕ್ಟ್ರ್ ಆಗಬೇಕು ಅಂತ ಕನಸಿಟ್ಕೊಂಡು, ಒಂದು ಹೀರೋ ತುಂಬ ಕನಸಿಟ್ಕೊಂಡಿರ್ತಾನೆ, ನಾನು ಡೈರೆಕ್ಟ್ರ್ ಆಗಲೇಬೇಕು ಅಂದ್ಬಿಟ್ಟು. ಅವನು ಆಗ್ತಾನೋ ಇಲ್ವೋ ಅನ್ನೋದೇ ಫಿಲಮ್ ಆದರೆ ಚೆನ್ನಾಗಿ ಬಂದೈತೆ. ಒಂದ್ಸಲ ಬೇಕಾದ್ರೆ ನೋಡಿ, ಆನ್ಲೈನಲ್ಲಿ ಸಿಗ್ಬೋದೇನೋ. ತಮಿಳು, ತೆಲುಗು, ಕನ್ನಡನೂ ವರ್ಷನೂ ಇರ್ಬೋದು. ಒಂದ್ಸಲ ಚೆಕ್ ಮಾಡಿ ನೋಡಿ, ಮಾಲಿವುಡ್ ಅಂತ. ಚೆನ್ನಾಗಿದೆ ಫಿಲಮು. ಸೊ ಒಂದು ಮುಖ್ಯವಾಗಿರೋ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತೆಲ್ಲ ಕೇಳ್ತಾರೆ. ಅವರು ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ, ಇನ್ನು ಹೆಂಗೆ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ. ಅದನ್ನು ಈ ವಿಡಿಯೋದಲ್ಲೇ ಅದು ಹೇಳೋಣ ಅಂತ ಇದ್ದೀನಿ. ತುಂಬ ಈಸಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ತುಂಬ ಅಂದರೆ ತುಂಬ ಈಸಿ. ಫಸ್ಟ್ ಬೇಕಾಗಿರೋದು ನಿಮಗೆ ಮೇಯ್ನಾಗಿ ಜಿಮೇಲ್ ID ಬೇಕು. ಜಿಮೇಲ್ ID ಇದ್ದರೆ ನಿಮಗೆ ಈಸಿಯಾಗಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೋಬೋದು. ಫಸ್ಟು ನಿಮ್ಮದು ಜಿಮೇಲ್ಗೆ ಲಾಗಿನ್ ಆಗಿ, ಮೊಬೈಲ್ ಫೋನಲ್ಲಿ ಹೇಳ್ತಾರೆ ನಾನು, ಜಿಮೇಲಲ್ಲಿ ಲಾಗಿನ್ ಆಗಿಬಿಟ್ಟು ಯೂಟ್ಯೂಬ್ದು ಆ್ಯಪ್ ಇರುತ್ತಲ್ಲ, ಅಲ್ಲಿ ಓಪನ್ ಮಾಡಿ. ಅಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಒಂದು ರೈಟ್ ಸೈಡಲ್ಲಿ ಯು ಅಂತ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಮೇಲ್ಗಡೆ ಟಾಪಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇರುತ್ತೆ. ಈಗ ನೋಡಿ, ಈಗ ಹೋಯ್ತಿ ಅಲ್ವಾ, ನಾನು ವೀಡಿಯೋ ಮಾಡ್ಬೇಕಿಲ್ಲ. ಹೋಗು, ಇದೇ ಕತೆ ಆಯಿತು. ಚಾಯ ನೀನೆಲ್ಲ ಅಕ್ಕಂಗೆ ಅಂದ್ರೆ ಹೇಳ್ಬೇಕು, ನಡಿಯಕ್ಕ ನಾವು ಹೋಗೋಣ ಅಂತನು. ಹೇಳು ಪ್ಲೀಸ್.
ಖಾಲಿ ಖಾಲಿ ಜಾಗ ಖಾಲಿ ಯಾ ಕಾಲಿನೂ ಇಲ್ಲ ಬಾ ಏ, ಹೋಗು. ಹೋಗ್ಬೇಕೀಗ ಪ್ಲೀಸ್ ಪ್ಲೀಸ್ ನಂದು ಜೆಸ್ಸಿ 5 ಛಾಯಾ ಇಬ್ರು ಕೇಳಿ ಹೋಗು ನಂದು 5 ಮಿನಿಟ್ಸ್ ಹೋಗು 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 ನನ್ನ ಹೋಗು 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 ಚಾಯ ನೀನು ಹೋಗ್ ನೀನು ಅಂದಿಲ್ವಾ ನೀನ್ ಗುಡ್ಗಲ್ಲ ಏ ಹೋಗು ಏ ಹೋಗು ನೀನ್ ಗುಡ್ಗಲ್ಲ ಚಾಯ ಹಾ ನೀನು ನೀನು ಗುಡ್ಗಲ್ ಮತ್ತೆ ಹೋಗು ಏ ಹೋಗು ಈಗ ಹೋಗು ಗುಡ್ಗಲ್ಲ ಅಂದಲ್ಲ ಏ ಹೋಗು ಗುಡ್ಗಲ್ ಹಿಂಗೆ ಆಟ ಆಡೋದು ಗುಡ್ಗಲ್ಲ ಅಂದ್ಮೇಲೆ ಅಪ್ಪ ಹೇಳಿದ್ ಮತ್ತೆ ಕೇಳ್ಬೇಕು ಇದು ಈಗ ಹೋದ್ರೆ ಸರಿ ಈಗ ಇವಾಗ ಹೋದ್ರೆ ನೀನ್ ಸರಿ ಜೈ ಇಲ್ಲಂದ್ರೆ ಜೈ ಅಂತ ಏರೋಪ್ಲೇನ್ ಈಗ ಹೊಡಿತೀನಿ ಈಗ ಹೋಗು ಏ ಹೋಗು ಈಗೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ರೆ ಹೋಗಿ 5 ಮಿನಿಟ್ಸ್ ಹೋಗಿ ಇಂದ ಓದ್ಲು ಅಲ್ಲಿಂದ ಹೋಗಿ ಜಗಳ ಆಡ್ತಾವಳ ಯಾಕಮ್ಮ ಏನಾಯ್ತು ಏನದು ಏನದು ತಗೊಂಡು ಮುಟ್ತೀನಿ ಏನಾಯ್ತು ಅಪ್ಪ ಕೆಳಗಡೆ ಸೀದಾಕ್ಸ್ಬಿಟ್ಟವ್ರೆ ಏನ್ನ ಅದನ್ನ ಅದು ಅಂದ್ರೆ ಸೀದೋಗವರೆಗೂ ತಿನ್ನಬಾರ್ದು ಅಂತ ಏನದು ಅದು ಅದು ಅಂದ್ರೆ ಏನೇ ಪಪ್ಸ ಹಾಂ ಕೊಡು ಸೀದೋಗೈತೆ ಕೆಳಗೆ ನೋಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ತೋರಿಸಿ ಸೀಸ್ಬಿಟ್ಟೆನೆ ಏನಾಗಿಲ್ಲ ಚೆನ್ನಾಗಿದೆ. ಏ ತೋರ್ಸು ಚೆನ್ನಾಗೈತೆ ಅಂದೆ ಇವಾಗ ಹಾಲು ಕುಡಿಬೋದಲ್ಲ? ಓನ್ಲಿ ಜೆಸ್ಸಿಗೆ ಮತ್ತೆ ನನಗೆ ಚಾನು ಏಕೆ? ಅವಳಿಗೆ ಕೊಡು. ಬೇಗ 3 ಜನಕ್ಕೂ ತಗೊಳ್ಳಿ 3 ಜನ ಇದ್ದ 3 ಜನ ಶೇರ್ ಮಾಡಿ ಸರಿ ಹೋಗಿ ಕೂತ್ಕೊಳ್ಳಿ ನಾನು ಏನು ಜಗಳ ಆಡ್ತಾರಲ್ಲ ಅಂತ ಬಂದೆ ನನಗೆ ದೊಡ್ಡ ಓಯ್ ಚೆಲ್ಬೇಡಿ ಆಯ್ತಾ. ಸೊ ಫ್ರೆಂಡ್ಸ್, ಈಗ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಜಿಮೇಲ್ ಅಕೌಂಟ್ ಆದಮೇಲೆ ನೀವು ಫೋನ್ನಲ್ಲಿ ಯೂಟ್ಯೂಬ್ ಆ್ಯಪ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿ. ಅಲ್ಲಿ ರೈಟ್ ಸೈಡಲ್ಲಿ ಯು ಅಂತ ಕಾಣಿಸುತ್ತೆ ನಿಮಗೆ. ರೈಟ್ ಸೈಡಲ್ಲಿ ಕೆಳಗಡೆ ಬಾಟಮಲ್ಲಿ ಯು ಅಂತ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ರಿಯೇಟ್ ಎ ಚಾನಲ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿ. ಆವಾಗ ನಿಮಗೆ ಚಾನಲ್ ನೇಮ್ ಅಂತ ಬರುತ್ತೆ. ಚಾನಲ್ ನೇಮ್ ಏನು ಕೊಡಬೇಕು ನಿಮಗೆ ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ. ಅದ್ರ ಕೆಳಗಡೆನೇ ಹ್ಯಾಂಡಲ್ ಅಂತ ಇರುತ್ತೆ. ಅದನ್ನು ಸೇಮ್ ನೀವು ಮೇಲೆ ಏನು ಹಾಕಿರ್ತದೋ ಅದನ್ನೇ ಹಾಕಿ. ಅದು ತಗೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಏನು ತೊಂದರೆ ಆಗೋಲ್ಲ. ಹ್ಯಾಂಡಲ್ ಹಾಕಿದ್ಮೇಲೆ ಕ್ರಿಯೇಟ್ ಎ ಚಾನಲ್ ಅಂತ ಕೂಡ ಕ್ರಿಯೇಟ್ ಆಗುತ್ತೆ. ಈಗ ನಿಮಗೆ ಬೇಸಿಕ್ ಚಾನಲ್ಲು ರೆಡಿಯಾಗಿದೆ. ಈಗ ನಿಮಗೆ ನಿಮ್ಮ ಪ್ರೊಫೆಷ್ನಲ್ಲಾಗಿ ಬೇಕು ಅಂತ ಅಂದರೆ ಚಾನಲ್ ಲೋಗೋ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಮತ್ತು ಚಾನಲ್ದು ಬ್ಯಾನರ್ ಹಾಕಬೇಕು. ಇದು 3 ಕರೆಕ್ಟಾಗಿ ಹಾಕಿ ಆಮೇಲೆ ನೀವು 15 ನಿಮಿಷಕ್ಕಿಂತ ಜಾಸ್ತಿ ಲಾಂಗ್ ವಿಡಿಯೋ ಹಾಕಬೇಕು ಅಂತಂದರೆ ನಿಮ್ಮ ಫೋನ್ ನಂಬರ್ನ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ್ರೆ ಮಾತ್ರ 15 ನಿಮಿಷಕ್ಕಿಂತ ಜಾಸ್ತಿ ಟೈಮ್ದು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ವೆರಿಫೈ ಮಾಡಿಲ್ಲ ಅಂತಂದರೆ ಏನು ಮೋಸ್ಟ್ಲಿ ಒಂದು 7-8 ನಿಮಿಷದ ಒಳಗಡೆ ಹಾಕೋಂಥದ್ದು ವಿಡಿಯೋ ಹಾಕೋಬೋದು ಅಷ್ಟೇ. 15 ನಿಮಿಷದ ಮೇಲೆ ಬೇಕು ಅಂದರೆ ನೀವು ಫೋನ್ ನಂಬರ್ ವೆರಿಫೈ ಮಾಡಲೇಬೇಕು, ಇಲ್ಲ ಅಂದರೆ ಆಗಲ್ಲ. ಅದೆಲ್ಲ ಆದಮೇಲೆ ನಿಮ್ಗೆ ಏನು ಕಂಟೆಂಟ್ ಬರುತ್ತೋ ಅದನ್ನು ಒಂದೊಂದೇ ವಿಡಿಯೋ ಮಾಡಿ ಹಾಕ್ತಾಯಿದ್ರೆ ನಿಮಗೆ 4000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸು ಇದೆಲ್ಲ ಆದಮೇಲೆ ನಿಮಗೆ ಮಾನಿಟೈಸೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಅವಾಗಿಂದ ಮಾತ್ರ ನಿಮಗೆ ದುಡ್ಡು ಬರೋದು. ಅಲ್ಲಿಗಂತ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅಲ್ಲಿವರೆಗೂ ಮಾನಿಟೈಸೇಷನ್ ಆಗೋವರೆಗೂ ನೀವು ವೀಡಿಯೋಸ್ನ ಹಾಕ್ತಾ ಇರಬೇಕು. ಕಂಟೆಂಟ್ ಚೆನ್ನಾಗಿದ್ದರೆ ಒಂದೇ ವೀಡಿಯೋದಲ್ಲಿ ನೀವು ವೈರಲ್ ಆಗಿಬಿಡ್ತೀರ. ಚೆನ್ನಾಗಿಲ್ಲ ಅಂದರೆ ನೀವು 1000 ವೀಡಿಯೋ ಹಾಕಿದ್ರೂ ವೈರಲ್ ಆಗೋಕ್ಕೆ ಚಾನ್ಸು ಇಲ್ಲ, ವೀಡಿಯೋ ವ್ಯೂಸು ಬರೋಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಕಂಟೆಂಟ್ ಯಾವ ರೀತಿ ಬೇಕು ನೋಡ್ಕೊಂಡು ನೀವು ಚೆನ್ನಾಗಿ ಮಾಡಿದ್ರೆ ನೀವು ಬೇಗ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಇಲ್ಲ ಅಂದರೆ ಆಗಲ್ಲ. ನಾನು ನಿಮಗೆ ಡಿಮೋಟಿವೇಟ್ ಮಾಡ್ತಾಯಿಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ವಿಡಿಯೋನ ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡಿ, ಖಂಡಿತ ಹೋಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ,
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.